ಅರೆಬೆಂದ ಅನ್ನ ಬೇಯಿಸದ ಚಪಾತಿ ವಿದ್ಯಾರ್ಥಿಗಳ ಪಾಡಂತೂ ಅಧೋಗತಿ. ಚಿಕ್ಕಮಗಳೂರು ನಗರದ ಬಿಸಿಎಂ ಎಂಜಿನಿಯರಿಂಗ್ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ಇತ್ತು. ಚಿಕ್ಕಮಗಳೂರು ನಗರದ ಎಐಟಿ ವೃತ್ತದಲ್ಲಿರುವಂತಹ ವಿದ್ಯಾರ್ಥಿನಿಯರ ನಿಲಯ. ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗೆ ಕಳಪೆ ಆಹಾರವನ್ನ ಸಿಬ್ಬಂದಿ ಪೂರೈಸ್ತಾ ಇದ್ದಾರೆ. ಒಳ್ಳೆ ಊಟ ಕೊಡಿ ಅಂತ ಕೇಳಿದ್ರೆ ವಿದ್ಯಾರ್ಥಿಗಳಿಗೆ ವಾರ್ಡನ್ ಆವಾಜ್ ಹಾಕ್ತಾರಂತೆ. ಓದೋಕ್ ಬಂದಿದ್ದೀರೋ ತಿನ್ನೋಕ್ ಬಂದಿದ್ದೀರೋ ಅಂತ ಚುಚ್ಚು ಮಾತುಗಳನ್ನಾಡ್ತಾರಂತೆ. ಕಳಪೆ ಆಹಾರ ಪೂರೈಕೆ ವಿರುದ್ಧ ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ಸಿಡಿದೆದ್ದಿದ್ದಾರೆ. ಸಹಿ ಸಂಗ್ರಹಿಸಿ ಉನ್ನತ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ ವಿದ್ಯಾರ್ಥಿನಿಯರು. ಶುಚಿ ರುಚಿ ಊಟ ಕೊಡುತ್ತಿಲ್ಲ, ಅರ್ಧಂಬರ್ಧ ಬೆಂದ ಊಟ ಕೊಡ್ತಾ ಇದ್ದಾರೆ. ವಾರ ಪೂರ್ತಿ ಒಂದೇ ಸಾಂಬಾರ್ ಮಾಡ್ತಾರೆ, ಮುದ್ದೆ ಖಾಲಿ ಅಂತಾರೆ. ಶುಚಿಯಾದ ಊಟ ನೀಡುವಂತೆ ಸಹಿ ಸಂಗ್ರಹಿಸಿ ಅಧಿಕಾರಿಗಳಿಗೆ ವಿದ್ಯಾರ್ಥಿನಿಯರು ದೂರನ್ನ ಕೊಟ್ಟಿದ್ದಾರೆ. ವಾರ್ಡನ್ ದಬ್ಬಾಳಿಕೆಯಿಂದ ಮುಕ್ತಿ ನೀಡಿ ಅಂತ ವಿದ್ಯಾರ್ಥಿನಿಯರು ಮನವಿ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದೆ ಹಾಸ್ಟೆಲ್ನಲ್ಲಿನ ಅವ್ಯವಸ್ಥೆ ಹೇಗಿದೆ ಅಂತ. ಶುಚಿತ್ವ ಅನ್ನೋದು ಇಲ್ಲವೇ ಇಲ್ಲ. ಅರೆಬೆಂದ ಅನ್ನ, ಬೇಯಿಸದ ಚಪಾತಿ ಇದನ್ನೇ ವಿದ್ಯಾರ್ಥಿನಿಯರಿಗೆ ನೀಡ್ತಿದ್ದಾರೆ. ಅದನ್ನ ಪ್ರಶ್ನೆ ಮಾಡಿದ್ರೆ ಹಾಸ್ಟೆಲಿನ ವಾರ್ಡನ್ ವಿದ್ಯಾರ್ಥಿನಿಯರಿಗೆ ಆವಾಜ್ ಹಾಕ್ತಾರಂತೆ. ಚಿಕ್ಕಮಗಳೂರು ನಗರದ ಎಐಟಿ ವೃತ್ತದಲ್ಲಿರುವಂತಹ ಹಾಸ್ಟೆಲ್ ಇದು. ಚಿಕ್ಕಮಗಳೂರಿನ ಬಿಸಿಎಂ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರು ಇದೀಗ ಗಂಭೀರವಾದಂಥ ಆರೋಪ ಮಾಡಿರುವಂಥದ್ದು. ಈ ಹಾಸ್ಟೆಲ್ನಲ್ಲಿ ಅರೆಬೆಂದ ಆಹಾರವನ್ನು ಕೊಡಲಾಗ್ತಿದೆ ಅನ್ನೋದು ಇಲ್ಲಿನ ವಿದ್ಯಾರ್ಥಿನಿಯರ ಆರೋಪ ಆಗಿರುವಂಥದ್ದು. ನಾವೀಗ ಚಿಕ್ಕಮಗಳೂರಿನ ಎಟಿ ಸರ್ಕಲ್ನಲ್ಲಿರುವಂಥ ಬಿಸಿಎಂ ಹಾಸ್ಟೆಲ್ನ ಮುಂಭಾಗದಲ್ಲಿರುವಂಥದ್ದು. ಇಲ್ಲಿ ಸರಿಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಇರುವಂಥದ್ದು. PUC ಮತ್ತು ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿರುವಂಥ ವಿದ್ಯಾರ್ಥಿನಿಯರು ಈ ಹಾಸ್ಟೆಲ್ನಲ್ಲಿ ತಂಗಿರುವಂಥದ್ದು. ಇಲ್ಲಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಲ್ಲಿ ಕೆಲ ವಿದ್ಯಾರ್ಥಿನಿಯರು ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರತಿದಿನವೂ ಕೂಡ ಬೆಳಗ್ಗೆ ಮತ್ತು ಮಧ್ಯಾಹ್ನ ನೀಡುವಂತಹ ಆಹಾರ, ಹಾಗೆಯೇ ರಾತ್ರಿ ನೀಡುವಂತಹ ಆಹಾರವು ಕೂಡ ಅರೆಬೆಂದ ಆಹಾರವನ್ನು ಕೂಡ ಕೊಡ್ತಾ ಇರುವಂಥದ್ದು. ಚಪಾತಿ ಬೆಂದಿರುವುದಿಲ್ಲ, ಹಾಗೆಯೇ ಅನ್ನವೂ ಕೂಡ ಬೆಂದಿರಲ್ಲ ಅನ್ನೋದು ಇಲ್ಲಿನ ವಿದ್ಯಾರ್ಥಿನಿಯರ ಆರೋಪವಾಗಿರುವಂಥದ್ದು. ಹಾಗಾಗಿ ವಿದ್ಯಾರ್ಥಿನಿಯರು ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳಿಗೆ ಒಂದು ದೂರಿನ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಈ ಆಹಾರವನ್ನು ಕೂಡ ಕೊಡ್ತಾ ಇಲ್ಲ, ಸರಿಯಾಗಿ ಕೊಡ್ತಾ ಇಲ್ಲ, ಹಾಗೆಯೇ ಕೆಲವೊಂದು ಮೂಲಭೂತ ಸೌಲಭ್ಯದ ಕೊರತೆಯೂ ಕೂಡ ಇರುವಂಥದ್ದು ಅನ್ನೋ ವಿದ್ಯಾರ್ಥಿನಿಯರು ಒಂದು ಆರೋಪವನ್ನು ಕೂಡ ಮಾಡಿರುವಂಥದ್ದು. ಅರೆಬೆಂದ ಆಹಾರವನ್ನು ಕೂಡ ಕೇಳಿದ್ರೆ, ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ವಾರ್ಡನ್ ಅವರು ನಾವು ಇಲ್ಲಿ ಓದಲಿಕ್ಕೆ ಬಂದಿರುವಂಥದ್ದು, ಊಟಕ್ಕೆ ಬಂದಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ ಅನ್ನೋದು ಇಲ್ಲಿನ ವಿದ್ಯಾರ್ಥಿನಿಯರ ಆರೋಪವಾಗಿರುವಂಥದ್ದು. ಹಾಗಾಗಿ ಈ ಹಾಸ್ಟೆಲ್ನ ಅವ್ಯವಸ್ಥೆಯನ್ನು ಸರಿಪಡಿಸುವಂತೆ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳಿಗೆ ಇಲ್ಲಿನ ವಿದ್ಯಾರ್ಥಿನಿಯರು ಮನವಿ ಮಾಡಿರುವಂಥದ್ದು. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ, ಖರ್ಚು ಮಾಡುವಂತಹ ಹಣವನ್ನು ಸರಿಯಾಗಿ ವಿನಿಯೋಗ ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿನ ವಿದ್ಯಾರ್ಥಿನಿಯರ ಆರೋಪವಾಗಿರುವಂಥದ್ದು. ದೂರದ ಅಕ್ಕಪಕ್ಕದ ಊರುಗಳು ಹಾಗೆಯೇ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ವಿದ್ಯಾರ್ಥಿನಿಯರು ಇಲ್ಲಿ ಹಾಸ್ಟೆಲ್ನಲ್ಲಿ ಬಂದಿರುವಂಥದ್ದು. ಇಲ್ಲಿಂದನೂ ಕೂಡ ಬೇರೆ ಬೇರೆ PUC ಕಾಲೇಜ್ ಹಾಗೆಯೇ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ವಿದ್ಯಾರ್ಥಿನಿಯರು ತೆರಳುವಂಥದ್ದು. ಹಾಗಾಗಿ ಈ ವಿದ್ಯಾರ್ಥಿನಿಯರು ಈಗ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಾಸ್ಟೆಲ್ನಲ್ಲಿ ಊಟದ ವ್ಯವಸ್ಥೆಯನ್ನು ಸರಿಪಡಿಸುವಂತೆ ಸಂಬಂಧಪಟ್ಟಂಥ ಮೇಲಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಅನ್ನೋದು ವಿದ್ಯಾರ್ಥಿನಿಯರ ಒಂದು ಮನವಿ ಆಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.